ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್. ಇವತ್ತು ನಾವು 1 ಬೌಲ್ ರವೆ ಮತ್ತು 1 ಸ್ಪೂನ್ ಎಣ್ಣೆಯಿಂದ ಇಷ್ಟು ರುಚಿಕರವಾದ ಅದರ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತ? ಇಲ್ಲಾಂದ್ರೆ ಇವತ್ತು ನೋಡ್ರಿ, ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಖಂಡಿತ ನಿಮಗೆ ಇದು ಇಷ್ಟ ಆಗೇ ಆಕೈತಿ. ನೀವು ಮನೆಯೊಳಗೆ ಮಾಡ್ಕೊಂಡು ತಿಂತೀರಿ. ಮತ್ತು ಆಯಿಲೂ ಕಡಿಮೆ ಐತಿ, ರವೆ ಮತ್ತು ಯಾವ ಹಿಟ್ಟನ್ನು ಬಳಸಲಾರ್ದ ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಈಗ ಮೊದಲಿಗೆ ಹಿಟ್ಟು ನಾದ್ಕೊಂಡ್ಬಿಡೋಣ್ರಿ ರವೆಯಿಂದ. ಈಗ ನಾನು 1 ಬೌಲ್ ರವೆ ತೊಗೊಂಡೇನಿ ನೋಡ್ರಿ. ಇದು ಬಾಂಬೆ ರವೆ, ಚಿರೋಟಿ ರವೆ ಅದು ಮತ್ತು ಬೇರೆ ಯಾವ್ದು ರವೆ ಅಲ್ಲ, ಇದು ಬಾಂಬೆ ರವೆ ಅಷ್ಟೇ ತೊಗೊಂಡೇನಿ ನಾನು. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೇನೆ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟ್ ರವಾನ ಈ ರೀತಿ ರವಾನೆಲ್ಲ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡಿಂದ ನಾನೀಗ ಇದು ಬಳ್ಳಿ ಹಿಟ್ಟು ತೋರ್ಸಾದಿಲ್ಲ ನಿಮ್ಗೆ. ಇಷ್ಟು ಬಿಸಿ ಐತೆ ನೋಡ್ರಿ ನೀರು. ಸ್ವಲ್ಪ ಬಿಸಿ ಇದೆ ತೊಗೋಬೇಕಿದ್ದು ನೀರು, ಅಂದ್ರೆ ಜಲ್ದಿ ನೆನಿತೈತೆ ರವೆ. ಪೂರ ತಣ್ಣನ ತೊಗೊಂಡ್ರೆ ಜಲ್ದಿ ನೆನೆಯೋಗಿಲ್ಲ ಮತ್ತು ಹಿಟ್ಟು ಹದಾನು ಬರೋದಿಲ್ಲ ನೋಡ್ರಿ. ಉಗುರು ಬೆಚ್ಚ ಅಂತಾರಲ್ಲ ನೀರು, ಆ ರೀತಿ ತೊಗೊಂಡೇನ್ರಿ ನಾನು ನೀರು. ಈಗ ನಾನು ತೋರ್ಸಾತಿಲ್ಲ ನಿಮಗೆ. ಈ ರೀತಿ ನಾದ್ಕೋಬೇಕು ನೋಡ್ರಿ. ಮೆತ್ತಗಿರ್ಬೇಕಿದೆ ಫಸ್ಟಿಗೆ ಹಿಟ್ಟು. ಆಮೇಲೆ ಅದು ನಮಗೆ ನೆನೀತಂದ್ರೆ ನಮಗೆ ಹಿಟ್ಟು ಹೆಂಗೆ ಬೇಕಲ್ಲ ಆ ರೀತಿ ಕನ್ಸ್ಟೆಂಟ್ ಕರೆಕ್ಟಾಗಿ ಬರ್ತೈತಿ ನೋಡ್ರಿ. ಈ ರೀತಿ ಮೊಸರು ಈಗ ಕಲಸಿಡ್ತೇವಲ್ಲ ಹಂಗಿರ್ಬೇಕಿದೆ. ಪೂರ್ತಿ ಕೈಗೆಲ್ಲ ಅಂಟ್ಕೊಂಡಂಗಿರ್ಬೇಕು. ನಾವು ಬೆಣ್ಣೆ ಮುಡ್ತೇವಲ್ಲ ಸೇಮ್ ಅದೇ ರೀತಿನೇ ಇರ್ತೈತೆ ನೋಡ್ರಿ ಹಿಟ್ಟಿದೆ. ಈಗ ನಾನು 1 ಗ್ಲಾಸ್ ತೊಗೊಂಡಿದ್ನಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಉಳಿಸೇನೆ ನೋಡ್ರಿ ನೀರು. ಈ ಹಿಟ್ಟು ನಮಗೆ ಬೆಣ್ಣೆ ಮುಟ್ಟಂಗೆ ಇರ್ಬೇಕು ನೋಡ್ರಿ, ಅಂದ್ರೆ ಕರೆಕ್ಟ್ ಆಗೈತೆ ಅಂತ ಅರ್ಥ. ಈಗ ಗ್ಯಾಸಿನ ಮ್ಯಾಗ ನೀರು ಕುದಿಯಕ್ಕೆ ಇಟ್ಟಿದ್ದೆ. ಅದಕ್ಕೆ ಒಂದು 4 ಮೆಣ್ಸಿನ್ಕಾಯಿ ಹಾಕೊಂಡೆ ನೋಡ್ರಿ, ಒಣ ಮೆಣ್ಸಿನ್ಕಾಯಿ. ಆಮೇಲೆ ಟೊಮಾಟೊ ಹಣ್ಣು ಮೇಲಿಂದೆಲ್ಲ ಗಟ್ಟೆನ ತೆಗೆದು ಅದನ್ನು 4 ಭಾಗ ಮಾಡ್ಕೊಂಡು ಹಾಕೊಂಡೇನಿ. ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಕುದಿಯಾಕಿಟ್ಟೇನಿ ಇವನ್ನ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸದಾಗಿ ಬಂದ್ರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದು ಮತ್ತಿದ್ರೆ ನಾನು ಮಾಡಿದ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ವೀಡಿಯೋ ಫಸ್ಟ್ ನೀವು ನೋಡ್ಬೋದು. ಈಗ ನೋಡ್ರಿ, ಟಮಾಟೆ ಹಣ್ಣು ಮೆಣ್ಸಿನ್ಕಾಯಿ ಎಲ್ಲ ಕುದಿಯಕ್ಕೆ ಇಟ್ಟಿದ್ವಲ್ಲ, ಅವೆಲ್ಲ ಕುದ್ದಾವೀಗ. ಅದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ಇದನ್ನು ಬಾಯಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಪೂರ್ತಿ ತಣ್ಣಗಾದ್ಮೇಲೆ ಇದ್ರದ್ದು ಟಮಾಟೆ ಹಣ್ಣಿನ ಸಿಪ್ಪಿ ಎಲ್ಲ ತಕ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ನೀರಿಂದ. ನೀರು ಅದನ್ನೇ ಯೂಸ್ ಮಾಡೋಂಗಿಲ್ಲ ರೀ ನಾವು. ನೀರು ತೆಗ್ಬಿಟ್ಟು ಇದನ್ನು ಟಮಾಟೆ ಹಣ್ಣು ಮೆಣ್ಸಿನ್ಕಾಯಿ ಅಷ್ಟು ತಗೊಂಡ್ಬಿಡೋಣ. ಈಗ ಇದು ಟಮಾಟೆ ಹಣ್ಣು ಮೆಣ್ಸಿನ್ಕಾಯಿ ಎಲ್ಲ ತಣ್ಣಗಾದ ಮ್ಯಾಗ ಒಂದು ಮಿಕ್ಸಿ ಜಾರ್ ತೊಗೋತೇನೆ ನೋಡ್ರಿ. ಅದರೊಳಗೆಲ್ಲ ಹಾಕೊಂಡ್ಬಿಡೋಣ ಇವನ್ನ. ಇದಕ್ಕೆ ನಾವು ಮೊದಲ ಉಪ್ಪು ಹಾಕಿ ಕುದಿಸಿದ್ರೋದ್ರಿಂದ ಈಗೇನು ಉಪ್ಪು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಈಗ ಇದು ನೋಡ್ರಿ ಸಾಸ್ ಆದಂಗೆ ಆತಲ್ಲ. ಮನೆಯೊಳಗೆ ನಾವು ಈ ರೀತಿ ಸಾಸ್ ರೆಡಿ ಮಾಡ್ಕೋಬೋದ್ರಿ. ಈಗ ನಾನು ಗ್ಯಾಸಿನ ಮ್ಯಾಗ ಒಂದು ಚಿಕ್ಕದು ಬಾಳ್ಗೆ ಇಟ್ಟೀನಿ. ಅದ್ರೊಳಗೆ ನಾನು ಎಣ್ಣೆ ಸಾಸಿವೆ ಅದು ಏನು ಹಾಕಕ್ಕೆ ಹೋಗ್ಬೇಡ್ರಿ. ಈಗ ನಾವು ಟಮಾಟೆ ಹಣ್ಣು ರುಬ್ಬಿಟ್ಟಿದ್ವಲ್ಲ ಅದನ್ನ ಅಷ್ಟು ಹಾಕ್ರಿ. ಹಾಕ್ಕೊಂಡು ಅದು ಜಾರಿ ಎಲ್ಲ ಹತ್ತಿತ್ತಲ್ಲ, ಅದು ಟಮಾಟೆ ಕುದಿಸಿದ ನೀರನ್ನ ಹಾಕ್ಕೊಂಡು ಅದಕ್ಕೆ ಹಾಕೋತೇನೆ ನೋಡ್ರಿ. ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋರಿ, ಜಾಸ್ತಿ ಹಾಕೋಕ್ಬೇಡ್ರಿ. ಆಮೇಲೆ ಸಕ್ಕರೆ, ಯಾಕಂದ್ರೆ ಟೊಮಾಟೆ ಹಣ್ಣು ಹುಳಿ ಇರ್ತೈತಲ್ಲ, ಅದು ಬ್ಯಾಲೆನ್ಸ್ ಆಗಲಿ ಅಂತೇಳಿ ನಾನು ಸಕ್ಕರೆ ಹಾಕಿರ್ತೀನಿ ನೋಡ್ರಿ. ಭಾಳ ನೀರು ಹಾಕಿ ಅದನ್ನು ತೆಳು ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟು ಗಟ್ಟಿ ಐತೆ ನಮಗೆ. ನಾವು ರುಬ್ಬಬೇಕಾರೆ ಒಟ್ಟು ನೀರು ಹಾಕೊಳಕ್ಕೆ ಹೋಗ್ಬಾರ್ದು. ಮೊದಲ ಟಮಾಟೆ ಹಣ್ಣು ನೀರೆಲ್ಲ ಕುಡ್ದಿರ್ತೈತಲ್ಲ, ಹಾಗಾಗಿ ಈ ರೀತಿ ಕರೆಕ್ಟಾಗಿ ಬರ್ತೈತಿ. ಎಷ್ಟು ಮಸ್ತಾಗೈತಲ್ಲ, ಸೂಪರ್ ಆಗೈತೆ ರೀ. ಈಗ ನೆಕ್ಸ್ಟ್ ನಾನು ಕಡಲೆಬೇಳೆ ನೆನೆಸಿಟ್ಟಿದ್ದೆ. ಒಂದು 4ರಿಂದ 5 ತಾಸು ತನಕ ಈ ಕಡಲೆಬೇಳೆನ ನೆನೆಸಿಟ್ಟಿರ್ಬೇಕು ನೋಡ್ರಿ. ನೀವು ಬೆಳಗ್ಗೆ ಮಾಡೋದಾದ್ರೆ ರಾತ್ರಿಗೆ ನೆನೆಸಿಡ್ಬೇಕು, ಹಾಕ್ಬೇಕು. ಅಥವಾ ಸಾಯಂಕಾಲ ಮಾಡೋದಾದ್ರೆ ಬೆಳಗ್ಗೆ ಹಾಕ್ಬೇಕು ನೋಡ್ರಿ ಒಂದು ಬ್ಯಾಳೆ ನೀರಾಗ. ಈಗ ನೀರೆಲ್ಲ ಬಸ್ಕೊಂಡ್ಬಿಡ್ಬೇಕ್ರಿ ಪೂರ್ತಿ ನೋಡ್ರಿ. ಒಂದು ಸ್ವಲ್ಪನೂ ನೀರು ಇರಬಾರ್ದು ಇದ್ರೊಳಗೆ, ಪೂರ್ತಿ ನೀರೆಲ್ಲ ಬಸದು ಹೋಗ್ಬೇಕಿದೆ. ಈ ರೀತಿ ಇಟ್ಟರೆ ನಾವು ಒಂದು ಸ್ವಲ್ಪ, ಈಗ ನಾವು ಇಟ್ಟಿದ್ನೆಲ್ಲ ಆ ರೀತಿ ಇಟ್ಟರೆ ನೀರೆಲ್ಲ ಜಲ್ದಿ ಬಸದು ಹೋಗ್ತೈತಿ. ಆಮೇಲೆ ಮಿಕ್ಸಿ ಜಾರ್ ತೊಗೊಂಡಿನಿ. ಅದಕ್ಕೆ ನಾನೀಗ ಕಡಲೆಬೇಳೆ ನೀರೆಲ್ಲ ಬಸಿ ಹಾಕಿಟ್ಟಿದ್ನೆಲ್ಲ ಅದನ್ನ ಹಾಕೋತೀನಿ. ಒಂದು ಅರ್ಧ ಇಂಚು ಶುಂಠಿ, ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಹಸಿ ಮೆಣ್ಸಿನ್ಕಾಯಿ 2. ಉಪ್ಪು ಇದು ಸಪ್ಪ ಆಗ್ಬಾರ್ದು ಅಂತೇಳಿ ಇದಕ್ಕೆ ಉಪ್ಪು ಹಾಕೋತೈತಿ ನೋಡ್ರಿ. ಎಲ್ಲದಕ್ಕೂ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಬೇಕ್ರಿ. ಒಮ್ಮಕ್ಲಿ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು, ಸ್ವಲ್ಪ ಹಾಕೋಬೇಕು. ಈಗ ನೋಡ್ರಿ, ಇದು ಹೂರ್ಣ ಇರ್ತೈತಲ್ಲ ಸೇಮ್ ಅದೇ ರೀತಿ ಆಗೈತೆ ನಮಗೆ. ನೀರದು ಏನು ಹಾಕಕ್ಕೆ ಹೋಗ್ಬೇಡ್ರಿ, ಎಲ್ಲ ಕಡಲೆಬೇಳೆ ನೆಂದಿರ್ತೈತಲ್ಲ ಚಲೋ ತಂಗೆ. ಹಾಗಾಗಿ ಇದು ಈ ರೀತಿ ಬರ್ತೈತಿ. ನೀರು ಒಟ್ಟು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ ಇದಕ್ಕೆ. ಈಗದ ನಾವು ಬ್ಯಾಳೆ ರುಬ್ಬಿಟ್ಟಿದ್ವಲ್ಲ ಅದು ಮುಗೀತು ಆತ್ರಿ. ಈಗ ನಾವು ಹಿಟ್ಟು ನಾದಿಟ್ಟಿದ್ವಲ್ಲ ಅದನ್ನು ತೊಗೋತೀನಿ ನೋಡ್ರಿ. ಎಷ್ಟು ಚಲೋ ನಾದೈತಿ, ಸೇಮ್ ಮೈದಾ ಹಿಟ್ಟು ಕತ್ತಿನ ಕಾಣತೈತಲ್ಲ, ಮಸ್ತಾಗಿ ಹದ ಆಗೈತೆ ನೋಡ್ರಿ.
ನಾವು ಆಗಳೇ ಎಷ್ಟು ಮೆತ್ತಗೆ ಕಲಿಸಿದ್ವಲ್ರಿ, ಈಗ ಕರೆಕ್ಟಾಗಿ ಹಿಟ್ಟಗತ್ತೆ ಕರೆಕ್ಟಾಗೈತಿ. ಈ ರೀತಿ ನಾದಿಟ್ಕೋಬೇಕ್ರಿ ನಾವು ಹಿಟ್ಟು. ನಾವೇನರ ಫಸ್ಟಿಗೆ ಗಟ್ಟಿಯಾಗಿ ನಾದ್ಬಿಟ್ರೆ ಇನ್ನೂ ಭಾಳ ಗಟ್ಟಿ ಆಕೈತ್ರಿ. ಇದು ನಾವು ಮಾಡತ್ತಿದ್ದು ಬ್ರೇಕ್ಫಾಸ್ಟಿಗೆ ಒಂದೀಟು ಚಲೋ ಆಗೋದಿಲ್ಲ ನೋಡ್ರಿ. ಇದನ್ನು ಮಿದ್ಬೇಕ್ರಿ ಚಲೋ ತಂಗ. ನಾವು ಹಿಟ್ಟು ನಾದಿಟ್ಟಿದ್ವಲ್ಲ ಆಗಳೇ ಮೆತ್ತಗೆ ಹಂಗೆ ಕಲಸಿಟ್ಟಿರ್ತೀವಿ. ಈಗ ಎಲ್ಲ ನೆನೆದ ಮ್ಯಾಗ ಚಲೋ ತಂಗ ಎಣ್ಣೆ ಹಚ್ಚಿ ಮಿದ್ಕೊಂಡು, ಈಗ ಒಂದು ಚಪಾತಿ ಉಳ್ಳಿ ಹರಿತೀವಲ್ಲ ಅಷ್ಟು ಉಳ್ಳಿ ತೊಗೋತೀನಿ. ಉಳ್ಳಿ ತೊಗೊಂಡು ಇದಕ್ಕೆ ಯಾವುದೇ ರೀತಿ ಹಿಟ್ಟು ಹಚ್ಚಬೇಡ್ರಿ, ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕ್ರಿ ಇದನ್ನು. ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗೆ ಬೇಸನ್ ಕಟ್ಟಿ ಮ್ಯಾಗ ಎಣ್ಣೆ ಹಚ್ಕೊಂಡು ಇದನ್ನು ಚಪಾತಿಕ್ಕಿಂತ ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊತೇನೆ ನೋಡ್ರಿ. ಭಾಳ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೀಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಯಾವ್ದ್ರೊಳಗಿಂದ ನೋಡತ್ತೀರಿ ಮತ್ತು ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡ್ಲಾರ್ದಂಗೆ. ಮತ್ತು ಶೇರ್, ಕಮೆಂಟ್, ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡ್ರಿ ನಾನು ಒಂದು ದಪ್ಪ ಅಲ್ಲ ಇತ್ತಾಗ ತೆಳ್ಳೂ ಅಲ್ಲ, ಆ ರೀತಿ ಲಟ್ಟಿಸ್ಕೊಂಡೆ ರೀ. ಲಟ್ಟಿಸ್ಕೊಂಡ ಇದನ್ನು ಈ ರೀತಿ ಸಣ್ಣವಾಗಿ ಕಟ್ ಮಾಡ್ಬೇಕ್ರಿ ರೌಂಡಾಗಿ. ಡೆಬ್ಬಿ ಬಾಯಿ ಅಥವಾ ಒಂದು ಬೌಲ್ ಸಣ್ಣದು ಇರ್ತೈತಲ್ಲ ನಿಮ್ಮ ಕಡೆ, ಅದನ್ನು ತೊಗೊಂಡು ಈ ರೀತಿ ಸಣ್ಣದಾಗಿ ಮಾಡ್ಕೋಬೇಕ್ರಿ. ಭಾಳ ದೊಡ್ಡ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಾ ಮಾಡತ್ತಿದ್ದು ಕರೆಕ್ಟ್ ಐತೆ ನೋಡ್ರಿ. ಬೇಕಂದ್ರೆ ನೀವು ಇದ್ರಕ್ಕಿಂತನೂ ಸ್ವಲ್ಪ ಸಣ್ಣ ಮಾಡ್ಕೋಬೋದು, ಇದಕ್ಕಿಂತ ದೊಡ್ಡದು ಮಾಡಕ್ಕೆ ಹೋಗ್ಬೇಡ್ರಿ, ಚಲೋ ಆಗೋದಿಲ್ಲ. ಈಗ ಮತ್ತು ನಾವು ಕಡಲೆಬೇಳೆ ರುಬ್ಬಿಟ್ಟಿದ್ದ ಹೂರ್ಣಂಗಿತ್ತಲ್ರಿ, ಅದನ್ನು ತೊಗೋತೇನೆ ನೋಡ್ರಿ. ಈ ರೀತಿ ನಾವು ಅದನ್ನು ಒಂದು ಸೈಡ್ ಇಟ್ಟು ಒಂದು ಸೈಡ್ ಈ ರೀತಿ ಮಡಚ್ಕೊಂಡ್ಬಿಡ್ಬೇಕು. ಈಗ ನಾವು ಕಡಿಬಿಗೆಲ್ಲ ಮಾಡ್ತೇವಲ್ಲ ಆ ರೀತಿ ಮಾಡ್ಕೋಬೇಕ್ರಿ. ಭಾಳ ಇಷ್ಟಪಟ್ರಿ, ಮಸ್ತಾಗಿತ್ತು. ಈಗ ನಾ ಮತ್ತು ಟೊಮ್ಯಾಟೊ ಸಾಸ್ ಅದು ಮಾಡಿದ್ನಲ್ರಿ, ಅದಂತೂ ಭಾಳ ಸೂಪರಾಗಿತ್ತು ನೋಡ್ರಿ. ಇದಕ್ಕೆ ಹಚ್ಕೊಂಡು ತಿನ್ನೋಕೆ ಕಾಂಬಿನೇಷನ್ ಭಾರಿ ಆಗಿತ್ತು ನೋಡ್ರಿ. ಇದೇ ರೀತಿನ ನಾನು ಇದನ್ನು ಸೈಡ್ಗೆಲ್ಲ ಪೂರ್ತಿ ಈಗ ಈ ರೀತಿ ಒತ್ಕೊಂಡು ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕ್ರಿ. ಮತ್ತು ನಾ ಇದ್ರ ಜೊತೆ ಗ್ರೀನ್ ಚಟ್ನಿ ಮಾಡಿದ್ದೆ. ಮೊಸರು ಮತ್ತು ಕೊತ್ತಂಬರಿ, ಒಂದು ಸ್ವಲ್ಪ ಐಸ್ ಮತ್ತು ಪುಟಾಣಿ ಹಿಟ್ಟು, ಉಪ್ಪು, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು ಗ್ರೀನ್ ಚಟ್ನಿ ಮಾಡ್ಕೊಂಡಿನಿ. ಅದನ್ನು ತೋರಿಸಿಲ್ಲ. ವಿಡಿಯೋ ಭಾಳ ದೊಡ್ಡದಾಗ್ತೈತೆ ಅಂತೇಳಿ ತೋರಿಸ್ಲಿಲ್ಲ ರೀ, ಹಾಗಾಗಿ ಬಾಯಲ್ಲೇ ಹೇಳತ್ತೀನಿ. ನೀವು ಆದರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಟೊಮ್ಯಾಟೊ ಸಾಸ್ ಮಾಡೇನಿಲ್ಲ ಅದಷ್ಟೇ ಮಾಡ್ಕೋಬೋದು. ಈಗ ನೋಡಿರಿ ಎಲ್ಲನೂ ಅದೇ ಥರನ ಮಾಡ್ಕೊಂಬಂದೆ ನಾನು. ಈಗ ಗ್ಯಾಸಿನ ಮ್ಯಾಗ ಡಬ್ರಿ ಒಳಗೆ ಹಾಕಿ ನೀರು ಕಾಯಕ್ಕಿಟ್ಟಿದ್ದೆ. ಅದು ಕುದಿಯಾಕೆ ಕುಂತೈತೆ ನೋಡಿರಿ. ಕುದ್ದ ಮೇಲೆ ನಾವು ಅದಕ್ಕೆ ಒಂದು ಈ ರೀತಿ ತೂತಿನ ಬುಟ್ಟಿ ಅಥವಾ ಸಾಣ್ಗಿ ಹಂಗಿರ್ತಾವಲ್ಲ ನಿಮ್ಮ ಕಡೆ, ಇಲ್ಲಾಂದ್ರೆ ನೀವು ಇಡ್ಲಿ ಪಾತ್ರೆದಾಗಾದರೂ ಇವನ್ನ ಉಗಾದವಾಗ ಬೇಯಿಸ್ಕೋಬೋದು ರೀ. ಅದಕ್ಕೆ ತಳಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಬಾಯಿ ಮುಚ್ಕೊಂಡು ಒಂದು 5 ನಿಮಿಷ ಅಥವಾ 10 ನಿಮಿಷ ಈ ರೀತಿ ಉಗಾದವಾಗ ಬೇಯಿಸ್ಕೋಬೇಕ್ರಿ ಅವನ್ನ. ನೋಡಿರಿ ರೆಡಿ ಆದ್ವಿ ಇವ. ಭಾಳ ಹೊತ್ತು ಹಿಡಿಯೋದಿಲ್ಲ ರೀ, ಇವ ಟೈಮ್ ಹಿಡಿಯೋಂಗಿಲ್ಲ, ಜಲ್ದಿನ ಬೇಯ್ತಾವೆ. ಹಾಗಾಗಿ ಒಂದು 2 ನಿಮಿಷ 3 ನಿಮಿಷಕ್ಕೆ ಬಿಟ್ಟು ನೋಡ್ಕೋಬೇಕಾಕೈತಿ. ಭಾಳ ಹೊತ್ತನ ಅದ್ರೊಳಗೆ ಬೇಯಿಸ್ಬಿಟ್ರೆ ಪೂರ ಗಟ್ಟಿ ಆದಂಗೆ ಆಗಿ ಚಲೋನ ಆಗೋದಿಲ್ಲ ರೀ ತಿನ್ನಾಕ. ಸ್ವಲ್ಪ ಸಾಫ್ಟಾಗಿ ಇದ್ರನ ಚಲೋ ಅನ್ನಿಸ್ತಾವೆ ತಿನ್ನಾಕಿವು. ಈಗ ನೋಡ್ರಿ ಒಂದು 5 ನಿಮಿಷ ಬಿಟ್ಟು ನಾನು ತೆಗೆದು ಇವನ್ನೆಲ್ಲ ಮತ್ತು ಇನ್ನೊಂದು ಎರಡು ಸತಿ ಆದವು. ಈ ರೀತಿ ಇನ್ನೊಂದು ಬ್ಯಾಚ್ ಹಾಕ್ಕೊಂಡು ಮಾಡ್ಕೊಂಡೆ ಅವನ್ನ. ನೋಡಿರಿ ಎಷ್ಟು ಮಸ್ತಾಗ್ಯಾವಲ್ಲ, ಸೂಪರಾಗ್ಯಾವು. ನನ್ನ ಮಕ್ಕಳಂತರೂ ಭಾಳ ಇಷ್ಟಪಟ್ಟು ತಿಂದ್ರು ನೋಡಿರಿ. ಡಬ್ಬಿಗೆ ಸತೆ ತಿಂದು ಮೆನುವತ್ತ ಸ್ಕೂಲಿಗೆ ಸತೆ ಕಟ್ಕೊಂಡು ಹೋದ್ರು. ಅಷ್ಟು ಇಷ್ಟಪಟ್ರೆ ವಾರದಾಗ 2-3 ಸತಿ ಮಾಡಂತ ಹೇಳ್ತಾರೆ. ಅಷ್ಟು ರುಚಿಯಾಗಿ ಇಷ್ಟಪಡ್ತಾರೆ ನನ್ನ ಮಕ್ಕಳನ್ನ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ ನೋಡಿರಿ. ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ. ಆಮೇಲೆ ಕರಿಬೇವು ಹಾಕ್ಕೋತೀನಿ. ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಒಳಗೆ ಬಾಡಿಸ್ಕೊಂಬೇಡ್ರಿ. ಆಮೇಲೆ ಮನೆಯೊಳಗೆ ಮಾಡಿಟ್ಕೊಂಡಿದ್ದು ಚಿಲ್ಲಿ ಫ್ಲೇಕ್ಸ್, ಒಣ ಮೆಣ್ಸಿನ್ಕಾಯಿ ಇರ್ತಾವಲ್ಲ, ಅವನ್ನ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಒಳಗೆ ಹಾಕ್ಕೊಂಡ್ರೆ ಈ ರೀತಿ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಕ್ಕವ. ಆಮೇಲೆ ನಾವೀಗ ಮಾಡಿಟ್ಟಿದ್ವಲ್ಲ, ಇದಕ್ಕೇನು ಹೆಸರು ಇಡ್ತೀರ ಅನ್ನೋದು ನೀವೇ ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ಗೊತ್ತಾಗಲಿಲ್ಲ. ನಾನಂತರೂ ನೋಡಿರಿ ಈ ರೀತಿ ಮಾಡೇನಿ, ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೇನಿ. ಈಗ ಇವನ್ನ ಅದು ಮಾಡಿಟ್ಟಿದ್ವಲ್ಲ ನಾವು, ಅದನ್ನೆಲ್ಲ ಇದಕ್ಕೆ ಹಾಕ್ಕೋತೀನಿ. ರವಾ ರೆಸಿಪಿ ಇದೆ. ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಒಳಗೆ ಅವನ್ನ ಬೇಯಿಸ್ಕೋಬೇಕಾಕತ್ರಿ. ಬಾಯಿ ಮುಚ್ಕೊಂಡು ಆ ಕಡೆ ಈ ಕಡೆ ಕೈ ಆಡ್ಸ್ಕೊತ ಸ್ವಲ್ಪ ಉಗುರು ಬೆಚ್ಚಂಗಾದ್ರೆ ಅವನ್ನ ತೆಗೆದು ಬಿಡೋಕ್ರಿ, ಸಾಕ್ರಿ. ಭಾಳ ಬಿಸಿ ಮಾಡಿ ಹುರಿಯೋದದು ಬೇಡ್ರಿ. ಹಂಗೆ ಎಣ್ಣೆ ಒಳಗೆ ನಾವು ಚಿಲ್ಲಿ ಫ್ಲೇಕ್ಸ್ ಕರಿಬೇವೆಲ್ಲ ಹಾಕಿದ್ವಲ್ಲ ಅದೆಲ್ಲ ಕೂಡ್ಕೊಂಡಂಗೆ ಮಾಡ್ಕೋಬೇಕ್ರಿ. ನೋಡಿರಿ ಟೊಮ್ಯಾಟೊ ಸಾಸು, ಗ್ರೀನ್ ಚಟ್ನಿ, ಆಮೇಲೆ ನಾವು ಮಾಡಿಟ್ಕೊಂಡಿದ್ದು ರವಾ ರೆಸಿಪಿ, ಇದಿಷ್ಟು ಇದ್ರೊಳಗೆ ಹಾಕ್ಕೊಂಡು ಸರ್ವ್ ಮಾಡತ್ತೀನಿ ನೋಡಿರಿ. ಭಾರಿ ಬೆಸ್ಟ್ ಟೊಮ್ಯಾಟೊ ಸಾಸ್ ಅಂತ ನೋಡಿರಿ. ಎಷ್ಟು ಚಂದ ಕಾಣತೈತಿ. ಎಷ್ಟು ಕಾಣತ್ತಲ್ರಿ ಅಷ್ಟು ಬಾಯಿ ಒಳಗೆ ರುಚಿಯಾಗಿತ್ತು ನೋಡಿರಿ. ಈ ರೆಸಿಪಿಗಂತೂ ಪರ್ಫೆಕ್ಟಾಗಿತ್ತು ನೋಡಿರಿ. ಈಗ ಸರ್ವ್ ಮಾಡಿದೆ.
ಎಷ್ಟು ಚಲೋ ಕಾಣತೈತಲ್ರಿ, ಮಸ್ತ್ ಕಾಣತೈತಿ. ನೀವು ಮನೆ ಒಳಗೆ ಖಂಡಿತ ಇದನ್ನು ನೋಡಿದ ಕೂಡಲೇ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಿ. ಮತ್ತು ನಾ ಈಗ ಮಾಡತ್ತಿದ್ದು ಭಾಳ ಟೈಮ್ ಹಿಡಿಸ್ಬೋದ್ರಿ, ಆದ್ರೆ ಭಾಳ ಟೈಮ್ ಹಿಡಿಯೋಂಗೆ ಇಲ್ರಿ. ಇದು ನೀವು ಬೆಳಗ್ಗೆ ಮಾಡ್ಬೇಕಾದ್ರೆ ರಾತ್ರಿ ಮಕ್ಕೋರಿ ಕಡ್ಲೆಬೇಳೆ ಹಿಟ್ಟನ್ನು ರಾತ್ರಿ ನಾನು ಇಟ್ಕೊಂಡು ಮಕ್ಕೋಬೋದು ನೀವು. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.